ಪ್ರತಿ ಅಮಾವಾಸ್ಯೆ ಅಥವಾ ಪ್ರತಿ ಪೌರ್ಣಮಿ ಬಂದಾಗ ಮನುಷ್ಯನ ಎಮೋಷನ್ಸ್ ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ. ರ್ಯಾಂಕ್ ತಗೊಂಡಿರ್ತಾರೆ, ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತಾರೆ, ಏನು ಮಾಡಲ್ಲ, ಹಿಂಗೆ ನಿಂತಿರ್ತಾರೆ. ಸೇ ಹೈ ಟು ಹರ್. ಸೊ ನಿನ್ನ ಪೌರುಷವನ್ನ ರಾಂಗ್ ವೇನಲ್ಲಿ ತೋರಿಸಿದಾಗ ಮಂಗಳ ನಿನಗೆ ಸರಿ ಇಲ್ಲ. ನೀನೇನ್ ಮಾಡ್ತೀಯಾ, ಈ ಪ್ರಾಜೆಕ್ಟ್ನ ಭಲೇ ಚೆನ್ನಾಗಿ ಮಾಡ್ಬಿಡ್ತೀಯಾ, ನಿನಗೆ ಗೊತ್ತಾ ಎಲ್ಲ ಜ್ಞಾನ ಅಂದಾಗ ನಿಮ್ಮ ಮನಸ್ಸಲ್ಲಿ ಒಂದು ಬರುತ್ತೆ, ನಿನ್ನ ಮುಂದೆ ನಾ ಮಾಡಿ ತೋರಿಸ್ತೀನಿ ನೋಡು, ಒಂದು ದಿನ ನಾನೆಲ್ಲ ಗೆದ್ದು ತೋರಿಸ್ತೀನಿ ಅಂತ ಹೇಳಿದ್ರಲ್ಲ, ಅದು ವಕ್ರೀಗ್ರಹವಾಗಿದ್ದಾಗ ಅದು ನಿಮಗೆ ಕೊಡುವಂತಹ ಪವರ್. ಸೊ ಇನ್ನೊಬ್ಬನ ಅನ್ನೋ ಬದಲು ನಾವು ಬೆಳಕು ತೋರಿಸ್ಲಿ ಅನ್ನೋದಕ್ಕೆ ಮಂಗಳ ಎಷ್ಟು ಬ್ಯೂಟಿಫುಲ್ ಆಗಿ ಬಂದು ನಿಮಗೂ ಚಿವುಟತ್ತೆ, ನನಗೂ ಚಿವುಟತ್ತೆ. ಮದುವೆ ವಿಚಾರಕ್ಕೆ ಬಂದಾಗ ಎಲ್ಲ ರೀತಿಯ ದೋಷವನ್ನ ಕ್ರಿಯೇಟ್ ಮಾಡುತ್ತೆ, ಮತ್ತೆ ಎಲ್ಲಾ ಕಾರ್ಯಗಳಿಗೂ ಅಡಚಣೆಯನ್ನ ತಂದಿಡುತ್ತೆ. ಕುಜ ದೋಷ ಅಗೈನ್ ರಿಲೇಟೆಡ್ ಟು ಮಂಗಳ. ಮಂಗಳನೇ ಕುಜ. ಪ್ರತಿ ಅಮಾವಾಸ್ಯೆ ಅಥವಾ ಪ್ರತಿ ಪೌರ್ಣಮಿ ಬಂದಾಗ ಮನುಷ್ಯನ ಎಮೋಷನ್ಸ್ ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಮನಸ್ಸಿನ ಪರಿಸ್ಥಿತಿಗಳು ಸರಿ ಇರಲ್ಲ. ಹೇಗೆಂದ್ರೆ ಇವತ್ತಿಗೂ ಅಷ್ಟೇ ನೀವು ಗಮನಿಸಿ, ಅಮಾವಾಸ್ಯೆ ಹಿಂದೆ ಮುಂದಿನ ದಿನ ಏನಾದ್ರೂ ತುಂಬಾ ಲೋ ಆಗಿ ಫೀಲ್ ಆಗ್ತಿರ್ತಾರೆ, ಅಥವಾ ಏನೋ ಜೀವನನೇ ಬೇಡ ಅಂತ ಯೋಚನೆ ಮಾಡ್ತಾರೆ, ಮನ್ಸಲ್ಲಿ ಏನೋ ಒಂಥರ ಕಲರವ ಶುರು ಆಗತ್ತೆ. ಇದು ಹೇಗ್ ತುಂಬಾ ಚೆನ್ನಾಗಿದೆ ನೋಡಿ. ಇದನ್ನೇ ನಾವು ಸ್ಟಡಿ ಮಾಡ್ಬೇಕಾದ್ರೆ ಬೇಕಾದಷ್ಟಿದೆ. ಅವ್ರು ಎಷ್ಟೇ ವಿಜ್ಞಾನ ಅಂತ ಹೇಳಿದ್ರು, ಏನೇ ಅಂತ ಹೇಳಿದ್ರು, ಈಗ್ಲೂ ವಿಜ್ಞಾನದಲ್ಲಿ ಇನ್ನೂ ಹೋಗಿರೋದು ಮಂಗಳ ಗ್ರಹಕ್ಕೆ, ಇನ್ನು ಚಂದ್ರ ಗ್ರಹಕ್ಕೆ, ಇನ್ನು ಬೇರೆ ಗ್ರಹಗಳನ್ನೇ ಮುಟ್ಟಿಲ್ಲ. ಹಂಗಂತ ಬೇರೆ ಗ್ರಹಗಳಿಲ್ಲ ಅಂತನ. ಸೊ ಅದ್ ಹೇಗ್ ಪ್ರಭಾವ ಬೀರುತ್ತೆ ಅನ್ನೋದು ನಮ್ಮನ್ನ ನಾವೇ ಸ್ಟಡಿ ಮಾಡ್ಕೊಂಡ್ರು, ನಮ್ ಸುತ್ತಲೂ ಇರೋರ್ನ ಸ್ಟಡಿ ಮಾಡ್ಕೊಂಡ್ರು ತುಂಬಾ ಬ್ಯೂಟಿಫುಲ್ ಆಗಿ ಅರ್ಥ ಆಗ್ಬಿಡುತ್ತೆ. ಅರ್ಥ ಆದಾಗ ನಾವೇ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳಕ್ ಶುರು ಮಾಡ್ತೀವಿ. ಈಗ ನಮ್ಮನೇಲೆ ನಾವು ತಮಾಷೆಗೆ ಇಷ್ಟನೇ ತಾರೀಕು ಅಮಾವಾಸ್ಯೆ ಬರುತ್ತೆ, ಸುಮ್ನೆ ಇದ್ಬಿಡಿ ಅಂತಿರ್ತೀವಿ. ನಾವು ಒಂದ್ ಮಾತು ಎಕ್ಸ್ಟ್ರಾ ಆದ್ರೂ ಜಗಳ ಶುರು ಆಗತ್ತೆ, ಟಕ 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 ಅಂತ, ಮಾತಿಗೆ ಮಾತು. ಹುಣ್ಣಿಮೆಗೊಂದು ಸುಮ್ನಿದ್ಬಿಡಿ, ಯಾರು ಅಮ್ಮನ ಹತ್ರ ಮಾತಾಡ್ಬಿಡಿ, ಹುಣ್ಣಿಮೆ ಬರ್ತಿದೆ ಅಂತ ನಾವುಗಳೆಲ್ಲ ನಾವೇ ಮಾತಾಡ್ಕೊಂಡ್ಬಿಡ್ತೀವಿ ಫಸ್ಟ್. ಈಗ ಹುಣ್ಣಿಮೆ ದಿನ ಕೂಡ ಸಮುದ್ರದಲ್ಲಿ ಅಲೆಗಳ ಪ್ರಭಾವ ಜಾಸ್ತಿ ಇದೆ. ಅದು ಇನ್ನೊಂದ್ ತರ ನೋಡೋಕ್ಕೋದ್ರೆ ಈಗ ನಮ್ಮ ಬಾಡಿಲಿ ಕೂಡ 80% ವಾಟರ್ ಅಲ್ವಾ ಇರೋದು. ಸೊ ಹಾಗಾಗಿ ವಾಟರ್ ಫ್ಲಕ್ಚುಯೇಷನ್ಸ್ ಕೂಡ ಆಗತ್ತೆ. ಎಲ್ಲಿಂದ ಎಲ್ಲಿ ಕನೆಕ್ಷನ್ ಎಲ್ಲ ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ. ಆಮೇಲೆ ಆ ಅಲೆಗಳನ್ನ ನೋಡ್ತಾ ನೀವು ಸಮುದ್ರದ ಮುಂದೆ ಕೂತಾಗ ನಿಮ್ಗೂ ಕೂಡ ಆಹ್ಲಾದಕರವಾದ ಒಂದು ಸುಖ ಅನ್ನೋದು ಸಿಗತ್ತೆ. ಅದೇ ಪಕ್ಕದಲ್ಲಿರೋ ವ್ಯಕ್ತಿಗೆ ಲೋನ್ಲಿನೆಸ್ ಫೀಲ್ ಆಗ್ಬಿಟ್ಟು ನಾನು ಒಬ್ಬನೇ ಆಗೋಗ್ಬಿಟ್ಟಿದ್ದೀನಿ ಜೀವನದಲ್ಲಿ, ನನಗ್ ಸಂಗಾತಿ ಇಲ್ಲ ಅಂತ ಅನ್ಸುತ್ತೆ. ಆ ಫೀಲನ್ನ ಕೂಡ ಚಂದ್ರ ಕೊಡ್ತಾನೆ, ನಿನ್ಗೆ ಸಂಗಾತಿ ಬೇಕು ಅನ್ನೋದನ್ನ. ಈಗ ಸಮುದ್ರ ದಡದಲ್ಲಿ ಕುತ್ಕೊಂಡು ಯಾವಾಗಾದ್ರೂ ಯೋಚನೆ ಮಾಡಿದಾಗ ಕೆಲವರು ಜೀವನ ತುಂಬಾ ಚೆನ್ನಾಗಿದೆ ಅಂತ ಸಮುದ್ರದ ನೋಡ್ತಾರೆ, ಇನ್ ಕೆಲವರು ಪ್ರೇಮಿಗಳು ವಾವ್ ಮಧುಚಂದ್ರ ಅಂತ ಹಂಗೆಲ್ಲ ಅಂತ, ಇನ್ ಕೆಲವರು ಸಮುದ್ರದ ಒಳಗೆ ನನ್ನೇ ಕರ್ಕೊಂಡ್ಬಿಡೋ ಅಂತ ಯೋಚನೆ ಮಾಡ್ತಾರೆ. ಅಂದ್ರೆ ನೋಡಿ, ಒಂದೇ ಮನುಷ್ಯ ಅಂದ್ರೆ ಸ್ಥಳ ಒಂದೇ, ಬಟ್ ವ್ಯಕ್ತಿಗಳ ಮನಸ್ಸಿನ ಭಾವನೆಗಳು ಹೆಂಗ್ ವೇರಿ ಆಗತ್ತೆ. ಈಗೇನ್ ಕಂಟ್ರೋಲ್ ಮಾಡ್ಲೇಬೇಕು. ಅದಕ್ಕೆ ಮೆಡಿಟೇಷನ್ ಮತ್ತೆ ಇಂಟರ್ನಲ್ ಜರ್ನಿ. ಅದಕ್ಕೆ ನೀವು ದೇವಿನ ಆರಾಧಿಸ್ತಾ ಹೋದಾಗ, ಚಂದ್ರನ ಇಷ್ಟಪಡೋರು ಅವಳನ್ನ ಆರಾಧಿಸಿದಾಗ ನೋಡಿ, ಅವ್ರೊಂದು ಕಂಟ್ರೋಲ್ಡ್ ವೇನಲ್ಲಿ ಇರ್ತಾರೆ. ಅಮ್ಮ ನನ್ಗೇನೇ ಕಷ್ಟ ಇದ್ರು ಎಲ್ಲ ನಿನಗೆ ಅರ್ಪಿಸ್ಬಿಡ್ತೀನಿ ಅಂತ ಹುಣ್ಣಿಮೆ ದಿನ ಪೂಜೆನೂ ಮಾಡ್ತಾರೆ, ಪೌರ್ಣಮಿ ದಿನ. ಸೊ ಆ ಪೂಜೆ ಮಾಡೋದ್ರಿಂದ ಒಂದ್ ಸ್ವಲ್ಪ ನಿಮ್ಗೆ ಬ್ಯಾಲೆನ್ಸ್ಡ್ ವೇನಲ್ಲಿ ನಿಮ್ಮ ಜೀವನ ಹ್ಯಾಂಡಲ್ ಮಾಡ್ಕೊಳ್ಳೋದಕ್ಕೆ ನಿಮ್ ಮೈಂಡ್ಗೆ ದೇವ್ರೆ ಥಾಟ್ಸ್ ಕೊಡ್ತಾರೆ. ಇದೆಲ್ಲ ತಾತ್ಕಾಲಿಕ, ಬೇಜಾರ್ ಮಾಡ್ಕೋಬೇಡ, ಇದೆಲ್ಲ ತಾತ್ಕಾಲಿಕ ಅಂತ. ಈಗ ನಂತರದ ಗ್ರಹ ಸೂರ್ಯ, ಚಂದ್ರ, ಮಂಗಳ. ನೋಡಿ ನಮ್ ವಾರಗಳಿಗೂ ಹಂಗೆ ಹೆಸರಿಟ್ಬಿಟ್ಟಿದ್ದಾರೆ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ ಅಂತ. ಎಷ್ಟು ಈಸಿಯಾಗಿ ಜ್ಞಾಪಿಸ್ಕೋಬಹುದು ನೋಡಿ ಅವ್ರ ಪವರ್ ಅಂತ. ಮಂಗಳ ಗ್ರಹ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಗ್ರಹ, ನನಗೆ ಇಷ್ಟವಾದ್ದು. ನೀವು ಅವಾಗಲೇ ಕೇಳಿದ್ರಿ ಯಾರ್ಯಾರು ಇಷ್ಟ, ನಂಗೆ ಎಲ್ಲಾ ಗ್ರಹಗಳು ಇಷ್ಟ ಆಕ್ಚುಲಿ. ಅವರೆಲ್ಲ ಸೇರೇ ಒಂದ್ ಪ್ಯಾಕೇಜ್ ನಾವು ಕೂಡ ಆಗಿರೋದು. ಹಿಂಗೆ ಮಂಗಳ ಇಲ್ದೆ ಏನು ಮಾಡಕ್ಕಾಗಲ್ಲ. ಸೊ ಮಂಗಳ ಮೇಷರಾಶಿಯಿಂದ ಶುರುವಾಗತ್ತೆ, ಅವನೇ ಮಂಗಳ ಅಧಿಪತಿ. ಅಲ್ಲಿಂದ ಎನರ್ಜಿ, ನಾನು ಅವಾಗ್ಲೇ ನಿಮ್ಗೆ ಹೇಳಿದ್ನಲ್ಲ, ಎಲ್ಲಾ ಸಾಧಿಸಿರ್ತಾರೆ. ತುಂಬಾ ಜನ ನೀವು ಗಮನಿಸಿ, ಹುಡುಗರು ರ್ಯಾಂಕ್ ತಗೊಂಡಿರ್ತಾರೆ, ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತಾರೆ, ಏನು ಮಾಡಲ್ಲ, ಹಿಂಗೆ ನಿಂತಿರ್ತಾರೆ. ಸೇ ಹೈ ಟು ಹರ್, ಏನು ಎಕ್ಸ್ಪ್ರೆಷನ್ಸ್ ಇರಲ್ಲ. ಆಮೇಲೆ ಏನಾರ ಹೋಗೊಂದು ಕಾಫಿ ಮಾಡ್ಕೊಂಬ, ನಿಂಗೆ ಸೋಫಾ ಮೇಲೆ ಕೂತಿರ್ತಾರಲ್ಲ, ಅಮ್ಮ ನಾ ಮಾಡಲ್ಲ, ನೀವು ಎನರ್ಜಿನೇ ಉಪಯೋಗಿಸಲ್ಲ. ಸೊ ಅವರಲ್ಲಿ ಮಂಗಳ ಸರಿಗಿರಲ್ಲ. ನಾನು ಹೇಳೋದು ಫಸ್ಟ್ ನಿಮ್ಮ ಮಕ್ಕಳನ್ನ ಎಬ್ಬಿಸಿ ಎಕ್ಸಸೈಸ್ ಮಾಡಿಸಿ ಅಂತೀನಿ. ಯಾರು ಜಿಮ್ಗೆ ಹೋಗಿ ಸುಕು ಎಕ್ಸಸೈಸ್ ಮಾಡ್ತಾರೋ, ಬರ್ನಿಂಗ್ ಯೋರ್ ಎನರ್ಜಿ ಥ್ರೂ ಗುಡ್ ವೇ. ಇವಾಗ ರಾಂಗ್ ವೇನಲ್ಲಿ ನೀನು ಮಂಗಳನನ್ನ ಬರ್ನ್ ಮಾಡ್ತೀಯಾ ಎನರ್ಜಿ ಇಂದಾಗ, ಮಂಗಳ ವಕ್ರಿ ಆಗಿದ್ದಾಗ, ನೀಚನಾಗಿದ್ದಾಗ, ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದಾಗ ಹೋಗಿ ಯಾರಿಗೋ ಹೊಡಿತ್ಯಾ, ರಕ್ತ ಬರಬೇಕು, ಅವ್ನ್ಗೇನೋ ಒಂದೇನೋ ಹಿಂಗ್ ಮಾಡ್ತೀಯ, ಸುಮ್ನೆ ಕಾಲ್ ಕೆರ್ಕೊಂಡು ಜಗಳ ಆಡ್ಬಿಟ್ಟು ಎಲ್ರಿಗೂ ಹೊಡಿಯೋದು. ಸೊ ನಿನ್ನ ಪೌರುಷವನ್ನ ರಾಂಗ್ ವೇನಲ್ಲಿ ತೋರಿಸಿದಾಗ ಮಂಗಳ ನಿನಗ್ ಸರಿ ಇಲ್ಲ, ಅವನನ್ನ ನೀನ್ ಕಂಟ್ರೋಲ್ ತಂದ್ಕೋಬೇಕು ಅಂತದ್ದು. ಪಿತ್ತ ನೆತ್ತಿಗೆರಿಸ್ಬೇಡ ಅಂತಾರಲ್ಲ, ಸೊ ಪಿತ್ತಕ್ಕೂ ರೆಪ್ರೆಸೆಂಟೇಷನ್ ಇಸ್ ಮಂಗಳ.
ನಮ್ಮ ಬಾಡಿಲಾಗುವಂತಹ ಬದಲಾವಣೆಯನ್ನ. ಸೊ ಮಂಗಳ ವೀಕ್ ಇದ್ರೆ ಅಂತವರಿಗೆ ಲೇಸಿನೆಸ್, ಒಂದು ಲೇಸಿನೆಸ್, ಇನ್ನೊಂದು ಕ್ರೂರಿಗಳು ಆಗಿರ್ತಾರೆ. ಕೆಲವು ಸತಿ ಮಂಗಳ ವಕ್ರಿ ಆಗಿದ್ರೆ ಹೆಂಗೆ ಅಂತ ಹೇಳಿದ್ರೆ, ಅನೇಕ ಗ್ರಹಗಳು ವಕ್ರಿ ಆಗಿದ್ದಾಗ ಕೆಲವರು ಪಾಸಿಟಿವ್ ಆಗಿ ತಗೋತಾರೆ. ಈಗ ನಾವ್ ಯಾರ ಹತ್ರನೋ ಹೋದ್ವಿ ಅಂತ ಇಟ್ಕೊಳ್ಳಿ, ಸರಿ ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಅಂತ, ವೆರಿ ಗುಡ್ ಮಾಡಿ ಅಂತ ಹೇಳಿದ್ರೆ ಸರಿ ಅಂತ ಬಂದ್ಬಿಡ, ನೀನೇನ್ ಮಾಡ್ತೀಯಾ ಈ ಪ್ರಾಜೆಕ್ಟ್ ನ ಬಲೆ ಚೆನ್ನಾಗ್ ಮಾಡ್ಬಿಡ್ತೀಯಾ, ನಿನಗ್ ಗೊತ್ತಾ ಎಲ್ಲ ಜ್ಞಾನ ಅಂದಾಗ ನಿಮ್ ಮನ್ಸಲ್ಲಿ ಒಂದು ಬರುತ್ತೆ, ನಿನ್ ಮುಂದೆ ನಾ ಮಾಡಿ ತೋರಿಸ್ತೀನಿ ನೋಡು, ಒಂದು ದಿನ ನಾನೆಲ್ಲ ಗೆದ್ದು ತೋರಿಸ್ತೀನಿ ಅಂತ ಹೇಳಿದ್ರೆ, ಅದು ವಕ್ರಿ ಗ್ರಹವಾಗಿದ್ದಾಗ ಅದು ನಿಮಗ್ ಕೊಡುವಂತಹ ಪವರ್. ಅದನ್ನ ನಾನು ಪಾಸಿಟಿವ್ ಆಗಿ ತಗೊಂಡು ನಾನು ಅದನ್ನ ಸಾಧಿಸಿ ತೋರಿಸ್ತೀನಿ. ಆ ಸಾಧಿಸಿ ತೋರಿಸುವಂತಹ ವಕ್ರಿ ಗ್ರಹದ ಪವರ್ ಇಸ್ ಡಿಫ್ರೆಂಟ್. ಬಟ್ ಕೆಲವರು ಅದನ್ನ ಕ್ರೂರತೆಯಲ್ಲಿ ತಗೊಳ್ತಾರೆ. ಏನೋ ನೀನೆ ನನ್ಗೆ ಹಿಂಗ ಅಂದೆ ಅಂತ ಹಂಗೆ ಅಲ್ಲೇ ಗುದ್ದಿಯಕ್ ಹೋಗ್ಬಿಡ್ತಾರೆ. ನೀನ್ ಯಾವನ್ ನನ್ಗೆ ಹೇಳಕ್ಕೆ, ನಮ್ಮ ಅಪ್ಪ ಅಮ್ಮನೆ ಕೇಳ ನೀನೇನ್ ಊಟ ಹಾಕಿದ್ಯೇನೋ ಅಂತ. ಈ ಮಂಗಳ ಇವನ್ ನಿಮ್ ಮಾತಲ್ಲೂ ಶುರುವಾಗತ್ತೆ. ನಿಮ್ ಸೆಕೆಂಡ್ ಹೌಸ್ ಲಾರ್ಡ್ ನಿಮ್ಮ ವಾಣಿಗೆ ಕಾರಕ ಆಗಿದ್ರೂ ಸಹ ನಿಮ್ಗೆ ಮಂಗಳ ಇವನ್ ಗೋಚಾರ ಫಲದಲ್ಲಿ ಎಲ್ಲಿಗ್ ಬಂದಾಗ್ಲೂ ಬಿ ಕೇರ್ಫುಲ್, ಸರಿಗ್ ಮಾತಾಡಿ ಅಂತಾರೆ. 2ನೇ ಮನೆಗೆ ಗೋಚಾರದಲ್ಲಿ ಬಂದಾಗ್ಲೂ. ಯಾಕೆ ಅಂದ್ರೆ ನಮ್ ಎಲ್ಲಾ ಜಗಳ ಶುರು ಆಗೋದು ಮಾತಿಂದಾನೆ. ನೀವ್ ಏನೇ ಮಾಡಿ ಸುಮ್ನೆ ಮಾತಿಂದಾನೆ. ಕೆಲವ್ರು ಬಂದ್ 4 ಹೊಡೆದ್ಬಿಟ್ಟು ಹೊರಟೋದ್ರು ನಾವೇನು ಬೇಜಾರ್ ಮಾಡ್ಕೊಳ್ಳ. ಅದೇ ಮಾತಲ್ಲಿ ಹೇಳಿದ್ದು ಚುಚ್ಚಿ ಅಂದಿರೋದು 10 ವರ್ಷ ಆದ್ರೂ ನೀವು ಮರೆಯಲ್ಲ. ಒಂದೊಳ್ಳೆ ಮಾತು ಹೇಳ್ತಾರೆ, ಮಾತ್ ಯಾರು ಆಡಿರ್ತಾರಲ್ಲ ನಿಮ್ ಬಗ್ಗೆ ತಪ್ಪಾಗೋ ಅಥವಾ ನಿಮ್ಮನ್ನ ಕಂಡಮ್ ಮಾಡಿ ಮಾತಾಡಿರ್ತಾರಲ್ಲ, ಇಂಥ ಮಾತುಗಳು ಹೇಳ್ದವ್ರು ಮರ್ತಿರ್ತಾರಂತೆ, ಕೇಳಿಸ್ಕೊಂಡವ್ರು ಸಾಯೋ ತನಕ ಮರೆಯಲ್ಲ ಅಂತ. ನಮ್ಮ ಮನೆಗಳಲ್ಲೇ ಹಂಗಾಗತ್ತಲ್ಲ, ನಾನಂಗೆ ಹೇಳಿದ್ನ, ನಾನ್ ಹೇಳಲೇ ಇಲ್ಲ ಅಂತಾರೆ. ನಾವ್ ಇನ್ಮೇಲೆ ನೆಕ್ಸ್ಟ್ ಬರೆದೇ ಇಟ್ಕೋತೀನಿ ಅಥವಾ ರೆಕಾರ್ಡ್ ಮಾಡ್ಕೋತೀನಿ ಅಂತ ಇದನ್ನು ಹೇಳಿರ್ತಾರಲ್ಲ ಆಡಿಯನ್ಸ್. ಇವಾಗ ತಮಾಷೆಗೆ ನಾನು ಹೇಳೋದಾದ್ರೆ, ಈಗ ನೀವು ಯಾರು ನಿಮ್ ಫ್ರೆಂಡ್ಸ್ ಜೊತೆಗೋ ಸಂಬಂಧಿಕರ ಜೊತೆಗೆ ಒಂದ್ ಜಗಳ ಮಾಡ್ಕೊಂಡಾಗ ಕೋಪದಲ್ಲಿ ಒಂದೇಟು ಓಡೋದು ಏನೋ ಹಂಗೆಲ್ಲ ಆಗಿದ್ರು ಅದ್ ಜ್ಞಾಪಕನೂ ಇರಲ್ಲ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮರ್ತು ಬಿಡ್ತಾರೆ. ಅದು ಯಾವಾಗ್ಲೂ 10-20 ವರ್ಷದ ಮುಂಚೆ ನಿಮ್ಗೆ ಅವ್ರು ಏನಾದ್ರೂ ಒಂದ್ ಮಾತು ಅಂದಿರ್ತಾರಲ್ಲ, ಅದು ಸಾಯೋ ತನಕ ಜ್ಞಾಪಕ ಇಟ್ಕೋತಾರೆ. ಅದು ಮೆಮೊರಿಲಿ ನಾವ್ ಇಟ್ಕೊಳ್ದಿದ್ರು ನೇಚರ್ ಇಟ್ಕೊಳತ್ತೆ. ಯಾಕಂದ್ರೆ ಕರ್ಮ ರಿಪೀಟ್ಸ್ ಅಲ್ವಾ. ಒಂದು ಅವ್ರಗಳಿಗೂ ಹೋಗೋದು ತಗ್ಲತ್ತೆ, ಇನ್ನೊಂದು ನಮ್ಮ ಮೈಂಡ್ ಅಲ್ಲಿ ಅದನ್ನೆಲ್ಲ ಇಟ್ಕೊಳ್ಳೋದು ಕರ್ಮಕಾರಕರು ಇಟ್ಕೊಂಡೇ ಇರ್ತಾರೆ. ಅದನ್ನ ಟಕ್ ಅಂತ ಜ್ಞಾಪಿಸ್ತಾರೆ. ಅದನ್ನ ಕೆಲವರು ಪಾಸಿಟಿವ್ ಆಗಿ ತಗೊಂಡು ಅವ್ನ ಹಂಗ ಅಂದ್ಬಿಟ್ಟ ನಾನು ಸಾಧಿಸ್ ತೋರಿಸ್ಬೇಕು, ಹಂಗ ಅಂದ್ಬಿಟ್ರು ನಾನು ಸಾಧಿಸ್ ತೋರಿಸ್ಬೇಕು ಅನ್ಕೊಳ್ಳೋದು ನಿಮ್ಮ ಪಾಸಿಟಿವ್ ಬೆಳವಣಿಗೆ. ಅದು ಇನ್ನೊಬ್ರೇನೋ ಹೇಳಿದ್ದನ್ನ ನೆಗೆಟಿವ್ ಆಗಿ ತಗೊಂಡು ಈ ಕಡೆ ಕುತ್ಕೊಂಡು ಸಂಜೆ ತಾನೆ ಪಾರ್ಟಿನಲ್ಲಿ ಕುತ್ಕೊಂಡು ಅವನ್ಯಾವನೋ ನನ್ಗನ್ನಕ್ಕೆ ಅವನೇನ್ ಮಹಾ ಬೆಳೆದ ಅರ್ಧ ಗಂಟೆ ಅವನ ಬಗ್ಗೆ ಬೈತಿದ್ರಿ ಅಂತ ಇಟ್ಕೊಳ್ಳಿ. ಇಟ್ಸ್ ವೇಸ್ಟ್ ಆಫ್ ಯುವರ್ ಎನರ್ಜಿ. ಇನ್ನೊಂದು ನೀನ್ ಬೆಳೆದ್ ತೋರಿಸ್ತಿಲ್ಲ, ಎಲ್ಲವೂ ವೇಸ್ಟ್ ಅದು. ಸೊ ಇನ್ನೊಬ್ಬನ ಅನ್ನೋ ಬದಲು ನಾವು ಬೆಳೆದ್ ತೋರಿಸ್ಲಿ ಅನ್ನೋದಕ್ಕೆ ಮಂಗಳ ಎಷ್ಟು ಬ್ಯೂಟಿಫುಲ್ ಆಗಿ ಬಂದು ನಿಮ್ಗೂ ಚಿವುಟತ್ತೆ, ನನ್ಗೂ ಚಿವುಟತ್ತೆ. ಈಗ ನಿಮ್ ಬಾಯಲ್ಲಿ ನನಗ್ ಬೈದು ಏನೋ ಜಗಳ ಆಡ್ಸತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮ ಅಂತಾನೆ ಇಟ್ಕೊಳ್ಳಿ, ಅಪ್ಪನ್ ಕೈಲಿ ಹೋಗ್ಬಿಟ್ಟು ಅಪ್ಪನ್ ಬಾಯಿಂದ ನನ್ಗೇನೋ ಅನ್ಸುತ್ತೆ, ನೀನೇನ್ ಸಾಧನೆ ಮಾಡಕ್ಕಾಗಲ್ವಾ, ಇಷ್ಟು ದೊಡ್ಡವನಾಗಿದ್ಯಾ ನೀನು, ಏನೋ ಮಾಡ್ತಿದ್ಯಾ ನೀನು, ನಾನೇ ಸಾಕ್ತಾ ಇದೀನಿ ನೀನು ಅಂತ ಅಪ್ಪನ್ ಬಾಯಲ್ಲಿ ಬೈಸಿಸುತ್ತೆ. ತಿರ್ಗ್ ಮಗನ್ ಬಾಯಲ್ಲಿ ಜಗಳ ಆಡ್ಸಿಸುತ್ತೆ. ಸೊ ಅದು ಎರಡೂ ಕಡೆಯಿಂದ ನಿನ್ಗೆ ಇದು ಜಗಳ ಕ್ರಿಯೇಟ್ ಮಾಡುತ್ತೆ, ಯುದ್ಧನ. ಸೊ ಮಂಗಳನ್ ಬಗ್ಗೆ ಎಲ್ರೂ ಭಯ ಪಟ್ಕೊಳ್ಳೋದು 2-3 ವಿಚಾರದಲ್ಲಿ. ಒಂದು ವೆರಿ ಅಗ್ರೆಸಿವ್ ಗ್ರಹ, ಇನ್ನೊಂದು ಮದುವೆ ವಿಚಾರಕ್ಕೆ ಬಂದಾಗ ಎಲ್ಲಾ ರೀತಿಯ ದೋಷವನ್ನ ಕ್ರಿಯೇಟ್ ಮಾಡುತ್ತೆ, ಮತ್ತೆ ಎಲ್ಲಾ ಕಾರ್ಯಗಳಿಗೂ ಅಡಚಣೆಯನ್ನ ತಂದಿಡುತ್ತೆ. ಮಂಗಳ ಸರಿಗಿಲ್ಲ ಅಂದ್ರೆ ಮಾಂಗ್ಲಿಕ್ ದೋಷ ಅಂತ ಹೇಳ್ತಾರೆ, ಕುಜ ದೋಷ ಅಂತ ಹೇಳ್ತಾರೆ. ಸೊ ಅದು ಏನಾಗತ್ತೆ, 1st ಹೌಸ್, 4th ಹೌಸ್, 8th ಹೌಸ್ ಆತರ ಮಾಂಗ್ಲಿಕ್ ದೋಷಗಳು ಎಲ್ಲಿ ಬರುತ್ತೆ. 7th ಹೌಸ್ಗಿದ್ರು ದೋಷ, ಅಥವಾ 7th ಹೌಸ್ ರಾಹು ಕೇತುದ್ ಬಂದ್ರು ದೋಷ ಅಂತ ಹೇಳ್ತಾರೆ ಮದ್ವೆದಕ್ಕೆ. ಕುಜ ದೋಷ ಅಗೈನ್ ರಿಲೇಟೆಡ್ ಟು ಮಂಗಳನೇ ಕುಜ, ಭೂಮಿ ಪುತ್ರ ಮಂಗಳ. ಅಂದ್ರೆ ಪುರಾಣಗಳ ಪ್ರಕಾರ ನಾರಾಯಣ ಬಂದ್ಬಿಟ್ಟು ಭೂಮಿಗೆ ಒಂದು ಇದನ್ನ ಕೊಡ್ತಾನೆ, ಹವಳನ ಕೊಟ್ಟಾಗ ಇವನು ನಿನ್ನ ಪುತ್ರನನ್ನಾಗಿ ಇಟ್ಕೊಂತ ಮಂಗಳನನ್ನ ಹವಳ ಕೊಟ್ಟು ಅವನು ಭೂಮಿ ಪುತ್ರ ಆಗ್ತಾನೆ ಅಂತ ಒಂದು ಪುರಾಣದಲ್ಲಿ ಉಲ್ಲೇಖಿಸಿದ್ದು. ಇನ್ನೊಂದು ಪುರಾಣಗಳಲ್ಲಿ ಏನಂದ್ರೆ ರಕ್ತಬೀಜಾಸುರಂದು ರಕ್ತಗಳೆಲ್ಲ ಬಿತ್ತಲ್ಲ, ಅವಾಗ ಶಿವ ಕಾಳಿ ಅವತಾರ ತೆಗೆದು ಅವಳು ಸಂಹಾರ ಮಾಡಕ್ ಮುಂಚೆ ಶಿವನ್ಗೇನೋ ಏಟಾಗ್ಬಿಟ್ಟು 2 ಡ್ರಾಪ್ ರಕ್ತ ಬೀಳತ್ತೆ. ಅದನ್ನ ಮಂಗಳ ಗ್ರಹಣ ಆಗಿ ಅವ್ನ್ ಕನ್ವರ್ಟ್ ಮಾಡ್ತಾನೆ ಕೋಪದಲ್ಲಿ ಫೈಟ್ ಮಾಡೋದಕ್ಕೆ ಅಂತ ಅನ್ನೋದು ಅದು ಒಂದು ಪುರಾಣಗಳಲ್ಲಿ ಬರೋದು. ಬಟ್ ಮಂಗಳ ಇಸ್ ಅ ಬ್ಯೂಟಿಫುಲ್ ಎನರ್ಜಿ, ನೀವು ಬ್ಯೂಟಿಫುಲ್ ಆಗಿ ತಗೊಂಡಾಗ. ಆದ್ರೆ ಮಂಗಳ ಶನಿ ಎಲ್ಲ ಬಂದಾಗ ನಿಮ್ಗೆ ದೊಡ್ಡ ದೊಡ್ಡ ಯುದ್ಧಗಳನ್ನ ಮಾಡಿಸುತ್ತೆ. ಈಗ ಮಂಗಳ ಕೇತು ಬಂದಾಗ ನೋಡಿ ಇದೆಲ್ಲ ಪ್ರಾಬ್ಲಮ್ ಆಯ್ತಲ್ಲ ನಿನ್ನೆ ಮೊನ್ನೆದೆಲ್ಲ, ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ತಾನೆ, ಅನ್ಎಕ್ಸ್ಪೆಕ್ಟೆಡ್ ಅಡಚಣೆಗಳನ್ನ ಕ್ರಿಯೇಟ್ ಮಾಡ್ತಾನೆ. ಮಂಗಳ ಇಸ್ ರಿಲೇಟೆಡ್ ಟು ಫೈರ್, ಎಸ್ ಕರೆಕ್ಟ್. ಅದಕ್ಕೆ ಬಗಲಾಮುಖಿ, ಬೆಂಕಿ. ಮಂಗಳಂಗೆ ಇವನ್ ಆಂಜನೇಯನ್ಗೂ ಪೂಜೆ ಮಾಡ್ತಾರೆ. ಮಂಗಳನ್ನ ಶಾಂತಿಗೊಳಿಸ್ಬೇಕು ಅಂತ ಹೇಳಿದ್ರೆ
ಈ ರೀತಿ ಎಲ್ಲ ಬಗಳಾಮುಖಿ ಹೇಗೇನ್ ಮಂಗಳ ಯಾಕೆ ಅಂತ ಹೇಳಿದ್ರೆ ಶಿ ಇಸ್ ಅನ್ ಎನರ್ಜೆಟಿಕ್. ಯಾರ್ಯಾರು ಯುದ್ಧದಲ್ಲಿ ಫೈಟ್ ಮಾಡಕ್ ಹೋಗ್ತಾರೋ ಅವ್ರಿಗೆಲ್ಲ ಯು ನೀಡ್ ಮಂಗಳ ಎನರ್ಜಿ, ಪೌರುಷ. ಇದು ಮಹಾಭಾರತದ ಕಥೆಯಲ್ಲೂ ಕೂಡ ಶ್ರೀಕೃಷ್ಣ ಅರ್ಜುನನ್ಗೆ ಧರ್ಮರಾಯನ್ ಕೂಡ ಹೇಳ್ತಾರಂತೆ ಬಗಳಾಮುಖಿ ಪೂಜೆ ಮಾಡಿ ಯುದ್ಧನ ಹೋಗು. ಕರೆಕ್ಟ್. ಅಂದ್ರೆ ಎನರ್ಜಿ ಬೇಕು ನಿನ್ಗೆ. ಆಮೇಲೆ ನಾರ್ಮಲ್ ಎನರ್ಜಿ ಅಲ್ಲ, ಸುಮ್ನೆ ಪೆನ್ ಎತ್ತಕ್ಕೂ ನೀವು ಒಂದೊಂದು ಕತ್ತಿ, ಇವಾಗ್ಲೂ ನಂಗೆ ಆಶ್ಚರ್ಯ ಆಗತ್ತೆ, 35-40 kg ಇರ್ತಿತ್ತಂತೆ. ಅದ್ನ ಎತ್ತಿ ಬರೀ ಒಬ್ಬನ್ ನೋಡಿಯೋದಲ್ವಲ್ಲ ಮಹಾರಾಜ, 100 ಜನನ ಹೊಡೆದ ಮೇಲೂ ನಿಂಗೆ ಸ್ಟ್ಯಾಮಿನಾ ಇರ್ಬೇಕಲ್ಲ, ಶಕ್ತಿ. ಈಗಿನ ಕಾಲದ ಗಂಡ್ ಮಕ್ಳಿಗೆ ಹೇಳಿ ಏನಾದ್ರು ಹಂಗ್ ಮಾಡ್ರು ಅಂದ್ರೆ ಬರೀ ಹೋಗ್ಬಿಟ್ಟು ಎದುರುಗಡೆ ಇರೋನ್ ಹೊಡೆದ್ಬಿಟ್ಟು ಜೈಲ್ಗೆ ಹೋಗ್ತೀನಿ ಅಂತಾರೆ ಹೊರತು ರಾಜ್ಯಕ್ಕಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ, ಇದಕ್ಕಾಗಿ ನಾನು ಧರ್ಮಯುದ್ಧವನ್ನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಯಾರು ಬರಲ್ಲ. ಜಿಮ್ಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡಕ್ಕೂ ಅಷ್ಟೇ, ಹೋಗಿ ಸುಮ್ನೆ ಎನ್ರೋಲ್ ಮಾಡ್ಕೊಂಡಿರ್ತಾರೆ. ನೀಟಾಗಿ ಅದನ್ನ ಕಮಿಟೆಡ್ ಆಗಿ ಅವರು ಅಚೀವ್ ಮಾಡೋದಿಲ್ಲ. ದಿಸ್ ಇಸ್ ವೇರ್ ಶನಿಗೂ ಮಂಗಳಾಗೂ ಬರೋ ವ್ಯತ್ಯಾಸ. ಶನಿ ನೀನು ಜಿಮ್ಗೆ ಹೋಗು ಅಂತ ಹೇಳಿದ್ರೆ ಅವ್ನು 6 ತಿಂಗಳಿಗೆ ಆಗಿ ನಾನು 6 ಪ್ಯಾಕ್ ಮಾಡ್ಕೋಬೇಕು, ನಾನು ಹಿಂಗೆ ಸಣ್ಣ ಆಗ್ಬೇಕು ಅಂತ ಹಿಂಗೆ ಹೋಗ್ತಾನೆ. ಇಟ್ಸ್ ಅ ಕಮಿಟ್ಮೆಂಟ್. ಅದೇ ಮಂಗಳ ಹೋಗೋನು ಸುಮ್ನೆ ಓಡ್ತಿರ್ತಾನೆ, ಸುಮ್ನೆ ಪಕ್ಕದಲ್ಲಿರೋರ ಹತ್ರ ಮಾತಾಡ್ತಾನೆ, ಏನ್ರಿ ಮಾಡಿದ್ರಿ, ಏನ್ ಮಾಡಿದ್ರಿ, ಇದೇನೋ ಮಾತಾಡ್ತಾರೆ. ಆಮೇಲೆ ಮನೆಗೆ ಬಂದು ಏನೋ ಇಷ್ಟ ದಿನ ಹೋಗ್ತಾ ಇದ್ದೆ, ಏನಮ್ಮ ಹುಡುಗಿರೇ ತಗೊಳ್ಳಿ, ಏನಮ್ಮ ದಿನ ಜಿಮ್ಗೆ ಹೋಗ್ತೀಯ, ಸಣ್ಣ ಆಗ್ಲಿಲ್ಲ ನೀನು ಅಂತ ಹೇಳ್ತಾರೆ. ನೀನು ಯು ಹ್ಯಾವ್ ಟು ಬರ್ನ್ ಯೋರ್ ಎನರ್ಜಿ ಅಂತಂದಾಗ ಇದೇನಂದ್ರೆ ಸ್ಟಾಮಿನಾ, ಎನರ್ಜಿನೇ ಬರ್ನ್ ಮಾಡಿ ಎನರ್ಜಿ ತಗೊಳ್ಳೋದು. ಮಿಷನ್ ತರ ತಾನೆ. ಈಗ ಫ್ಯೂಯಲ್ ಹಾಕಿ ನಿನ್ಗೆ ಎನರ್ಜಿ ಬರ್ನ್ ಮಾಡ್ತೀಯಾ, ನಿನ್ ಗಾಡಿ ಓಡ್ಬೇಕು ಅಂತಂದಾಗ ನಾವು ವರ್ಕೌಟ್ ಮಾಡಿ ತಾನೇ ಸ್ಟಾಮಿನಾ ಬೆಳೆಸ್ಕೋಬೇಕು. ಅದು ಯೋಗ ಮಾಡ್ತೀವೋ ಏನ್ ಮಾಡ್ತೀವೋ ಆ ತರದ್ದು. ಸೊ ಎಲ್ಲಾ ಮನುಷ್ಯನ್ಗೂ ಎನರ್ಜಿ ಬಹಳ ಮುಖ್ಯ. ತುಂಬಾ ಜನ ಸೋಮಾರಿಗಳ ಕೂತಿರೋ ಮಕ್ಕಳುಗಳಿಗೆ ನಾನ್ ಫಸ್ಟ್ ಹೇಳೋದು, ಅಪ್ಪ ಅಮ್ಮಂದ್ರಿಗೆ ಅವಳಿಗೆ ಮಂಗಳ ವೀಕ್ ಆಗಿದೆ, ದಯವಿಟ್ಟು ಮಂಗಳ ಸರಿ ಮಾಡ್ಸಿಸಿ ಅಂತ. ಇವನ್ ಮಾತು ಕೂಡ, ವಾಕ್ ಚಾತುರ್ಯತೆ ಅಂದ್ರೆ ಅದಕ್ಕೆ ಗುರು ಮತ್ತೆ ಬುಧಾನೋ ಇದ್ರೂನು ಕಾರಕನಾಗಿ ನಿಮ್ಗ ಎನರ್ಜಿ ಥ್ರೋ ಇದೆಯಲ್ಲ, ದಟ್ ಇಸ್ ಆಲ್ ಮಂಗಳ. ಆಮೇಲೆ ಕ್ವಿಕ್ ಆಗಿ ಕೆಲಸ ಮಾಡೋದು. ಕೆಲವರು 10 ದಿನ ತಗೊಳ್ಳೋ ಕೆಲಸ ನೋಡಿ, ಕೆಲವ್ರನ್ನ ಗಮನಿಸಿ ಪಟ ಅಂತ 2 ದಿನದಲ್ಲಿ ಮಾಡಿ ಮುಗಿಸಿರ್ತಾರೆ. ಕೆಲವರು ಆರ್ಗನೈಸ್ ವೇಲ್ ಬರ್ದಿಟ್ಕೊಂಡ್ಬಿಡ್ತಾರೆ, ಚೆಕ್ ಲಿಸ್ಟ್, ಅದಾಗ್ಬೇಕು ಅಂತ ಅವರೇ ಎದ್ದು ಹೋಗಿ ಮಾಡ್ತಾರೆ, ಅಸಿಸ್ಟೆಂಟ್ಗೆ ಹೇಳಿ ಮಾಡ್ಸಲ್ಲ. ಸೊ ಮಂಗಳ ಚೆನ್ನಾಗಿದ್ದಾಗ ತಾನೇ ಒಬ್ಬ ಸೇನಾಧಿಪತಿ ಮಂಗಳ. ಮಂಗಳಂದ ಏನೇ ಪ್ರಾಬ್ಲಮ್ ಆದ್ರೂ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿ ಅಂತ ಹೇಳ್ತಾರೆ. ಅದು ಹಾವುಗೂ ರಿಲೇಟೆಡ್, ಸುಬ್ರಹ್ಮಣ್ಯಂಗೂ ರಿಲೇಟೆಡ್. ಹೌದು, ಮಂಗಳವಾರ ಸುಬ್ರಹ್ಮಣ್ಯಂಗೆ ಪೂಜೆ ಮಾಡ್ಬೇಕು. ಯಾಕೆಂದ್ರೆ ಸೇನಾಧಿಪತಿ ಮಂಗಳ, ಸೇನಾಧಿಪತಿ ಯುದ್ಧದಲ್ಲಿ ನಿಮ್ಗೆ ಎನರ್ಜಿ ಕೊಡು ಅಂತ. ಮತ್ತೆ ಮಂಗಳನ್ ಶಾಂತಿ ಮಾಡಕ್ಕೆ ಏನೇನೆಲ್ಲ, ಮಂಗಳನ್ಗೂ ನೀವು ಜಪ ಮಾಡ್ಕೊಳ್ಳೇಬೇಕು, ಬಹಳ ಮುಖ್ಯ. ಒಂದು ಇವ್ರಿಗೆ ಕುಜದೋಷದ್ದು ಮತ್ತೆ ಇದಕ್ಕೆಲ್ಲ ಸರ್ಪ ಸಂಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದು ನಿಮ್ಮ ಜೀವಮಾನದಲ್ಲಿ ಒಂದ್ಸತಿ ನೀವು ಮಾಡ್ಕೋಬಹುದು, ಕರೆಕ್ಟಾಗಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ. ಅದು ಬಿಟ್ಟು ನಾನು ಹೇಳೋದೇನು ಅಂದ್ರೆ, ನಿಮ್ಮ ಜೀವನದಲ್ಲಿ ನೀವು ಆ ಮಂತ್ರಗಳನ್ನ ಜಪಿಸ್ತಾನೇ ಇರ್ಬೇಕು. ಒಂದ್ ಸತಿಗೆ ಸರಿ ಹೋಗ್ಬಿಡುತ್ತೆ ಅನ್ನೋ ಕಾಲ. ಈಗ ಮಳೆಗಾಲ ಬಂದ್ಬಿಡ್ತು, ನಾನು ಒಂದ್ ಸತಿಗೆ ಛತ್ರಿ ಹಿಡ್ಕೊಂಡು ಹೋಗ್ಬಿಡ್ತೀನಿ, ಸರಿ ಹೋದ್ರೆ ನೆಕ್ಸ್ಟ್ ಇಯರ್ ತಿರ್ಗಾ ಬರುತ್ತೆ. ಸೊ ಈ ಗ್ರಹಗಳು ಗೋಚಾರ ಫಲದಲ್ಲಿ ಬಂದಾಗ್ಲೂ ಕೂಡ ಗೋಚಾರದಲ್ಲಿ ಅದ್ರ ತನ್ನ ಕಾರಕತ್ವವನ್ನ ತೋರಿಸ್ತಾನೆ ಇರುತ್ತೆ, ಮತ್ತೆ ಮನೆ ಆಸ್ಪೆಕ್ಟಿಂಗ್ ಅಲ್ಲೂ ತೋರಿಸ್ತಾನೆ ಇರುತ್ತೆ. ಸೊ ನೀವ್ ಅದ್ರ ಮಂತ್ರ ಜಪವನ್ನ ಮಾಡ್ಕೋತಾನೆ ಇರ್ಬೇಕು. ಮಂಗಳನಿಗೆ ಓಂ ಕ್ರಾಂ ಕ್ರೀಂ ಕ್ರಾಂ ಸಹ ಮಂಗಳ ದೇವಾಯ ನಮಃ, ಇದನ್ನ ಅವರು ಜಪ ಮಾಡಿ, ಬೀಜಾಕ್ಷರ ಮಂತ್ರ. ಆಮೇಲೆ ಮಂಗಳಂದು ಇನ್ನೊಂದೇನು ಅಂತ ಹೇಳಿದ್ರೆ, ರಾವಣ ಅಸ್ಟ್ರಾಲಜಿ ಪ್ರಕಾರನು ಮಂಗಳಂದು ಯಂತ್ರನ ಒಂದು ಪೂಜೆ ಮಾಡಿ ಹರಿತಿರೋ ನೀರಲ್ಲಿ ಬಿಡಬೇಕು ಅಂತ ಹೇಳ್ತಾರೆ. ಮಂಗಳನ ದೋಷ ಇದ್ದಾಗ ನಿಮ್ಗೆ ಮದ್ವೆಗಳಾಗದೆ ನಿಧಾನ ಆಗತ್ತೆ,